ಪದನೇ ಬರ್ತಿಲ್ಲ. ಯಾಕಂದರೆ ನಾವು ಕೂಡ ಒಂದು ಸಣ್ಣ ಅವ್ರ ಜೊತೆಗೆ ಸಣ್ಣ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದರು ಬಾಲ್ಭವನ ಅಧ್ಯಕ್ಷೆಯಾಗಿ. ಕೊಟ್ಟಂಥ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವ ಎಷ್ಟು ಒಂದು ವಿಸ್ತಾರವಾಗಿತ್ತು ಅಂತಂದರೆ ಅದು ಪದಗಳಲ್ಲಿ ಹೇಳಲಿಕ್ಕೆ ಆಗಲ್ಲ. ಅವರೇ ಒಂದು ದೊಡ್ಡ ಯೂನಿವರ್ಸಿಟಿ ಮತ್ತು ಅವರೇ ಒಂದು ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್. ನಾನು ಅದು ಹೇಳ್ತಿದ್ದೆ ಭಾಷಣದಲ್ಲಿ, ಸರ್ ಯು ಆರ್ ಎ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್ ಅಂದಾಗ ತಲೆ ತೂಗ್ತಿದ್ರು. ಆದರೆ ಅವ್ರಿಗೂ ಏನು ಗೊತ್ತಾ, ಗುಣಕ್ಕೆ ಮತ್ಸರ ಇರಲಿಲ್ಲ. ನಾವು ಸಣ್ಣ ಮಕ್ಕಳಿದ್ದಂಗೆ ಮತ್ತು ಭಾಳ ಹುದ್ದೆನಲ್ಲೂ ಭಾಳ ಸಣ್ಣದು. ನಾನು ಡೆಲ್ಲಿನಲ್ಲಿ ಅವ್ರನ್ನ ನೋಡೋಕ್ಕೆ ಹೋಗಿದ್ದಾಗ ನನಗೆ ಆಟೋ, ಯಾಕಂದ್ರೆ ನಾವು ಡೆಲ್ಲಿಗೆ ಹೋದರೆ ಆಟೋನೋ ಯಾವುದೋ ಅವಾಗೆಲ್ಲ ಆಟೋಗಳೇ ಇದ್ದದ್ದು, ಇಳಿದ್ಬಿಟ್ಟು ಓಡಿ ಬರ್ತಿದ್ದೆ ನೋಡಲಿಕ್ಕೆ. ಅಷ್ಟೊತ್ತಿಗೆ ಅವ್ರದ್ದು ವಿದೇಶ ಮಂತ್ರಿಗಳಾಗಿದ್ದರು. ಒಂದು ದೊಡ್ಡ ಕಾನ್ವಾಯೇ ಹೋಗ್ತಾ ಇದ್ದಾಗ ಸಡನ್ನಾಗಿ ನಿಂತೋಗಿದ ತಕ್ಷಣ ನನಗೆ ಗಾಬರಿಯಾಗಿ ಸೈಡಲ್ಲಿ ನಿಂತ್ಕೊಂಡಾಗ ಕೃಷ್ಣ ಪರಮಾತ್ಮ ಥರ ಇಳಿದ್ಬಿಟ್ಟು, ಮಂಜುಳಾ ವೈ ಆರ್ ಯು ಗೋಯಿಂಗ್ ಅಂತ ಇಳಿದು ಮಾತಾಡಿದಂಥ ಮಹಾನ್ ಭಾವ. ಇಂಥ ವ್ಯಕ್ತಿತ್ವನ ಎಷ್ಟು ಸರಿ ಹೇಳೋಕ್ಕಾಗುತ್ತೆ? ಈ ಇತಿಹಾಸನ ಹೇಳಲಿಕ್ಕಾಗುತ್ತಾ? ಹೆಂಗೆ ಯುಗದಲ್ಲೂ ನಾನು ಹುಟ್ಟಿ ಬರ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ, ಆ ರೀತಿ ಒಂದು ಅವತಾರ ನನಗೆ ಕಾಣಿಸ್ತು. ಸಣ್ಣ ಒಂದು ಕಾರ್ಯಕರ್ತೇನ ಒಂದು ದೊಡ್ಡ ಆ ಕಾನ್ವಾಯ್ ಅವ್ರದ್ದು ಸೆಕ್ಯೂರಿಟಿದಲ್ಲಿ ಇಳಿದು ನನ್ನ ಹತ್ರ ಮಾತಾಡಿ, ನಾನು ಸಂಜೆ ಬರ್ತಾಯಿದ್ದೀನಿ, ಹೊರಟುಬಿಟ್ಟಿದ್ದೀನಿ ಅಂಥೇಳಿ ಸಂಜೆ ನನ್ನ ಜೊತೆಗೆ ನೀನು ಟೀ ಕುಡಿಬೇಕು ಅಂತ ಹೇಳಿದಂಥ ಒಂದು ದೊಡ್ಡ ಮಹಾನುಭಾವ. ಅಷ್ಟು ನನಗೆ ಅದೃಷ್ಟ ಅವ್ರ ಜೊತೆಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತಲ್ಲ, ಅದು ಒಂಥರ ಅಂದಾಗ ಇವ್ರು ಹೇಳಿದ್ರಲ್ಲ, ಕೃಷ್ಣ ಅವರೇ ಸಾಟಿ. ಅವರ ವ್ಯಕ್ತಿತ್ವ, ಅವರ ಗುಣ, ಆ ಸರಳತೆ, ಆ ಸಜ್ಜನಿಕೆ, ಆ ನಾಲೆಡ್ಜ್, ಟ್ರೆಷರ್ ಆಫ್ ನಾಲೆಡ್ಜ್. ಅದಕ್ಕೆ ನಾನು ಯಾವತ್ತೂ ಅವ್ರನ್ನ ಸರ್ ಯು ಆರ್ ಎನ್ ಲೈಬ್ರರಿ ಅಂತಿದ್ದೆ, ಯೂನಿವರ್ಸಿಟಿಗೆ ಅಂತಿದ್ದೆ. ನನಗೆ ನೋಡ್ತಾ ಅನ್ನಿಸ್ತಿತ್ತು ಈಸ್ ಎ ಡಿಫ್ರೆಂಟ್ ಸ್ಕೂಲ್ ಆಫ್ ಥಾಟ್ ಅಂತ ಹೇಳಿದಾಗ ನಗೋರು, ಸಣ್ಣ ನಗು ಅಂತಂದಾಗ. ಸೊ ಹಾಗಾಗಿ ಅವರ ಅಗಲಿಕೆ ತುಂಬ ದುಃಖ ಇದೆ. ವಿ ಕೆನಾಟ್ ಕಂಪೇರ್. ಮತ್ತು ಅವ್ರು ಯಾವತ್ತೂ ಜೀವಂತವಾಗಿರ್ತಾರೆ. ಈಸ್ ವಿಲ್ ಬಿ ಎನ್ ಎಟರ್ನಲ್. ಅವರ ಒಂದು ಸಾರ್ಥಕವಾದಂಥ ಬದುಕು ನಮಗೆ ಒಂದು ಮಾರ್ಗದರ್ಶನ, ಮುಂದಿನವ್ರಿಗೂ ಮಾರ್ಗದರ್ಶನ. ಅವರ ಒಂದು ಆಡಳಿತ ಅವಧಿ ಅದು ಸುವರ್ಣ ಯುಗ. ಆ ಏಜಸ್ ಆಫ್ ಗುಪ್ತಾ ಅಂತ ಕರಿತಿದ್ವಿ. ಇಟ್ಸ್ ಅ ಗೋಲ್ಡನ್ ಪೀರಿಯಡ್. ಅವರ ಒಂದು ಅವಧಿ ಆಲ್ವೇಸ್ ಅ ಗೋಲ್ಡನ್ ಪೀರಿಯಡು. IT ಅಂತೀರ, BT ಅಂತೀರ, ಬೆಂಗಳೂರಿಗೆ ಫೇಸ್ ಲಿಫ್ಟ್ ಕೊಟ್ಟಂಥದ್ದು. ಇವತ್ತು ಇಷ್ಟು ವಿಸ್ತಾರವಾಗಿ ಬೆಂಗಳೂರು ಬೆಳಿಬೇಕಾಗಂದರೆ ಅವರ ಒಂದು ಹೃದಯ ಎಷ್ಟು ಒಂದು ದೊಡ್ಡತನವಾಗಿತ್ತು ಅಂದರೆ ಹಾಗೆ ಬೆಳೀತಾ ಇದೆ, ಇನ್ನೂ ಬೆಳೀತಾ ಇದೆ. ಇಡೀ ದೇಶದವರು ಮೂಲೆಯವರು ಇರೋರು ಬಂದು ಇವತ್ತು ಬದುಕು ಕಾಣ್ಕೋತಾ ಇದ್ದಾರೆ. ಕೆಟ್ಟ ಪಟ್ನಾ ಸೇರು ಅನ್ನೋಂಥದ್ದು ಇವತ್ತು ಕೆಟ್ಟು ಬೆಂಗಳೂರು ಸೇರು ಅನ್ನೋಂಥ ಒಂದು ದೊಡ್ಡ ಅವಕಾಶ ಮಾಡಿಕೊಟ್ಟಂಥ ಒಂದು ಸಾಮಾಜಿಕ ಪರಿವರ್ತನೆ ಕೊಡುವಂಥ ಒಂದು ಹರಿಕಾರ ಅವರು. ನಾವು ಕಾರ್ಲ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತೀವಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ. ಅವರ ಸಮಕಾಲೀನ ಒಂದು ಸಾಮಾಜಿಕದ ಒಂದು ಬದಲಾವಣೆ ತಂದು ತನ್ನ ಆಡಳಿತವನ್ನು ಅಥವಾ ರಿಸಲ್ಟ್ಸ್ ನೋಡ್ತಾರಲ್ಲ, ಅದನ್ನು ನೋಡಿದಂಥ ಮಹಾನ್ ಚೇತನ. ಹಾಗಾಗಿ ನನಗೂ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮಗೂ ಕೂಡ ಕೃತಜ್ಞತೆ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಶಾಸಕಿಯಾಗಿರ್ತಾರೆ ಜಯಲಲಿತಾ ನಾಯಕ್ ಹಾಗೂ ಮಂಜುಳಾ ನಾಯ್ಡು ಅವರು ಮಾತಾಡಿದ್ರೆ, ಭಾಳ ಮುಖ್ಯವಾಗಿ SM ಕೃಷ್ಣ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ, ಎಲ್ಲರನ್ನೂ ಒಳಗೂಡಿಸಿಕೊಂಡು ಕೆಲಸ ಮಾಡ್ತಿದ್ದಂಥ ವ್ಯಕ್ತಿತ್ವ, ಜೊತೆಗೆ ಸಾಕಷ್ಟು ಜ್ಞಾನವನ್ನು ಹೊಂದಿದ್ದಂಥ ವ್ಯಕ್ತಿ ಅವರು ಅಂತಕ್ಕಂಥ ಒಂದು ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀಪತಿ, ಫ್ರೀಡಮ್ TV, ಬೆಂಗಳೂರು.